ಹಾಗೂ ಹೀಗೂ ನವೀನ್ ಮದ್ವೆ ದಿನ ಬಂದೇ ಬಿಡುತ್ತೆ. ನವೀನ್ ತನ್ನ ಅಣ್ಣ ಪ್ರವೀಣ್ಗೆ ಫೋನ್ ಮಾಡಿ ನೀನ್ ಅದ್ಕೇನ್ ಕರ್ಕೊಂಡು ಮದ್ವೆಗ್ ಬರ್ಲೇಬೇಕು ಅಂತ ಹೇಳಿರ್ತಾನೆ. ತನ್ನ ತಾಯಿ ತನ್ನ ತಮ್ಮಂಗೋಸ್ಕರ ಪ್ರವೀಣ್ ತನ್ನ ಹೆಂಡತಿನ ಕರ್ಕೊಂಡು ಮದ್ವೆಗ್ ಬರ್ತಾನೆ. ನವೀನ್ ಮದ್ವೆ ತುಂಬಾ ಅದ್ದೂರಿಯಿಂದ ನಡೆಯುತ್ತೆ. ಮದ್ವೆ ಎಲ್ಲ ಆಗಿ ನವ್ಯ ತನ್ನ ಗಂಡನ್ ಮನೆಗ್ ಬಂದ್ಮೇಲೆ, ನೋಡಮ್ಮ ನವ್ಯ, ಈಗಷ್ಟೇ ಮದ್ವೆ ಆಗಿದೆ. ನೀನು ನಮ್ಮ ಮನೆ ಸೊಸೆ, ಈ ಮನೆ ಮಹಾಲಕ್ಷ್ಮಿ ತರ ಯಾವಾಗ್ಲೂ ಖುಷಿಯಾಗಿರ್ಬೇಕಮ್ಮ. ಹೌದು. ನೋಡಮ್ಮ ನವ್ಯ, ಇವತ್ತು ನೀನೇ ಏನಾದ್ರೂ ಸಿಹಿ ಮಾಡ್ಬಿಡು. ಮದ್ವೆ ಆಗಿ ಮೊದಲನೇ ದಿನ ಸೊಸೆ ಮನೆಗ್ ಬಂದಾಗ ಅವಳ ಕೈಯಿಂದಾನೇ ಸಿಹಿ ಮಾಡ್ಸೋದು ನಮ್ಮನೆ ಸಂಪ್ರದಾಯ. ಅಯ್ಯೋ, ಅದೆಲ್ಲ ಬಿಡು. ಪಾಪ ಅವ್ರಿಬ್ರು ಸ್ವಲ್ಪ ಆರಾಮಾಗಿ ರೆಸ್ಟ್ ತಗೊಳ್ಳಿ, ಆಮೇಲೆ ಮಾಡೋದು ಇದ್ದೇ ಇರತ್ತೆ. ಇವತ್ತು ನವ್ಯನ್ ಬದಲು ನೀನೇ ಏನಾದ್ರೂ ಸಿಹಿ ಮಾಡ್ಬಿಡು. ಸರಿ. ನವೀನ್, ಹೋಗಪ್ಪ, ಇಬ್ರು ರೂಮ್ಗೆ ಹೋಗಿ ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಏನ್ರಿ, ಸೊಸೆ ಕೈಲಿ ಯಾವ ಕೆಲ್ಸನೂ ಮಾಡ್ಸೋ ಹಾಗೆ ಕಾಣಿಸ್ತಿಲ್ಲ ನೀವು. ಹಾಗೇನಿಲ್ಲ ಕಣೆ, 1-2-3 ದಿನ ಆರಾಮಾಗಿರ್ಲಿ, ಆಮೇಲೆ ಕೆಲಸ ಮಾಡೋದು ಇದ್ದೇ ಇರುತ್ತಲ್ವಾ, ಅದಕ್ಕೆ ಹಾಗಂದೆ ಅಷ್ಟೆ. ಇದು ನಮ್ ರೂಮಾ? ಇಲ್ಲ, ಇದು ನಮ್ಮ ಅಣ್ಣನ ರೂಮು. ಅವನು ಇವಾಗ ಇಲ್ವಲ್ಲ, ಹಾಗಾಗಿ ಇವಾಗ ಇದು ನಮ್ ರೂಮೇ. ಅಂದ್ರೆ ಮುಂಚೆ ನೀವು ಬೇರೆ ರೂಮಲ್ಲಿ ಮಲಗ್ತಾ ಇದ್ರಾ? ಹಾ, ನನ್ ರೂಮ್ ತುಂಬಾ ಚಿಕ್ಕದು, ಸಿಂಗಲ್ ಕಾಟ್ ಮಾತ್ರ ಹಾಕಕ್ ಸಾಧ್ಯ ಆ ರೂಮಲ್ಲಿ. ಈಗೇನ್ ಅಣ್ಣ ಅದಕ್ಕೆ ಇಲ್ವಲ್ಲ, ಅವ್ರು ಬೇರೆ ಕಡೆ ತಾನೇ ಇರೋದು. ಇನ್ಮೇಲಿಂದ ಇದ್ ನಮ್ ರೂಮೇ. ಸರಿ, ನೀನ್ ರೆಸ್ಟ್ ಮಾಡ್ತಿರೋ, ನಾನ್ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಶೂನೂ ಬಿಚ್ಚಿಲ್ಲ ಇನ್ನು. ಇದು ಒಂದ್ ರೂಮಾ? ಈ ರೂಮಲ್ಲಿ ನಾವು ಮಲಗ್ಬೇಕಾ? ಈ ರೂಮ್ ಸ್ವಲ್ಪನೂ ಚೆನ್ನಾಗಿಲ್ಲ. ಇಲ್ಲ, ನವೀನ್ಗೆ ಹೇಳಿ ನಾವು ಬೇರೆ ರೂಮಿಗೆ ಶಿಫ್ಟ್ ಆಗ್ಬೇಕು. ನವ್ಯಾ, ನವೀನ್, ನನ್ಗೆ ಈ ರೂಮ್ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ನಾವು ಬೇರೆ ರೂಮ್ ಕೊಟ್ಟೋಗಣ್ವಾ? ಬೇರೆ ರೂಮಾ? ನಮ್ಮನೇಲಿ ಇರೋದೇ 3 ರೂಮು. ಅಪ್ಪ ಅಮ್ಮ ಒಂದ್ ರೂಮಲ್ಲಿ ಮಲಗ್ತಿದ್ರು, ಅಣ್ಣ ಅದಕ್ಕೆ ಈ ರೂಮಲ್ಲಿ ಮಲಗ್ತಿದ್ರು, ನಾನ್ ನನ್ ರೂಮಲ್ಲಿ ಮಲಗ್ತಿದ್ದೆ. ಸ್ಫೂರ್ತಿ ನನ್ ರೂಮಲ್ಲೇ ಕೆಳಗಡೆ ಹಾಸಿಗೆ ಹಾಸ್ಕೊಂಡ್ ಮಲಗ್ತಾ ಇದ್ಲು. ಅಣ್ಣ ಅದಕ್ಕೆ ಹೋದ್ಮೇಲೆ ನಾನ್ ಇಲ್ಲಿ ಮಲ್ಕೊಳಕ್ ಶುರು ಮಾಡ್ದೆ. ಸ್ಫೂರ್ತಿ ನಾನ್ ಮಲ್ಕೊಳ್ತಿದ್ನಲ್ಲ ಆ ರೂಮಲ್ಲಿ ಕಾಟ್ ಮೇಲೆ ಮಲ್ಕೊಳಕ್ ಶುರು ಮಾಡಿದ್ಲು. ಇನ್ಯಾವ ರೂಮ್ಗೆ ಹೋಗೋದು? ನನಗೆ ಈ ರೂಮ್ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ನಾವು ನಿಮ್ಮ ಅಪ್ಪ ಅಮ್ಮ ಮಲಗ್ತಾರಲ್ಲ ಆ ರೂಮ್ಗೆ ಹೋಗ್ಬಿಡೋಣ. ನಿಮ್ಮ ಅಪ್ಪ ಅಮ್ಮ ಬೇಕಿದ್ರೆ ಇಲ್ಲಿ ಮಲ್ಕೊಳ್ಳಿ. ನವ್ಯ, ಇವತ್ ಒಂದಿನ ಅಡ್ಜಸ್ಟ್ ಮಾಡ್ಕೊ, ತುಂಬಾ ಟಯರ್ಡ್ ಆಗ್ಬಿಟ್ಟಿದೆ. ಅದು ಅಲ್ದೆ ಅಪ್ಪ ಅಮ್ಮನ ಒಂದ್ ಮಾತ್ ಕೇಳ್ಬೇಕಲ್ವಾ, ನಾಳೆ ನಾನು ಅಪ್ಪನ ಹತ್ರ ಮಾತಾಡ್ತೀನಿ. ಏನು, ಒಂದ್ ರೂಮ್ ಬಿಟ್ಕೊಡಕ್ಕೂ ಅವ್ರ ಹತ್ರ ಪರ್ಮಿಷನ್ ಕೇಳ್ಬೇಕಾ? ಇದ್ಯಾಕೋ ನನಗ್ ಸರಿ ಕಾಣಿಸ್ತಿಲ್ಲಪ್ಪ. ನವ್ಯ, ಇಷ್ಟ್ ಸಣ್ಣ ವಿಷಯಕ್ಕೆಲ್ಲ ಕೋಪ ಮಾಡ್ಕೋತಾರ? ನೀ ನನ್ ಬಂಗಾರ ಅಲ್ವಾ, ಇವತ್ ಒಂದಿನ ಅಡ್ಜಸ್ಟ್ ಮಾಡ್ಕೊ. ಏನ್ ಯೋಚನೆ ಮಾಡ್ತಿದ್ಯಾ? ಸರಿ ಆಯ್ತು, ಆದ್ರೆ ನಾಳೆಯಿಂದ ನಾನು ಈ ರೂಮಲ್ಲಿ ಮಲ್ಕೊಳ್ಳಲ್ಲ. ಸರಿ, ಈಗ ಆರಾಮಾಗಿ ಮಲ್ಗೋಣ ಬಾ. ನೀವೇನೋ ಡ್ರೆಸ್ ಚೇಂಜ್ ಮಾಡಿದ್ರಿ, ನಾನಿನ್ನೂ ಅದೇ ಸೀರೆಲ್ ಇದ್ದೀನಿ. ನಾನ್ ಡ್ರೆಸ್ ಚೇಂಜ್ ಮಾಡೋದ್ ಬೇಡ್ವಾ? ನನ್ ಲಗೇಜ್ ಎಲ್ಲ ನಿಮ್ ತಂಗಿ ರೂಮಲ್ಲೇ ಇಟ್ಟಿದ್ದಾರೆ. ನಾನು ಅಲ್ಲೇ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಅಲ್ಲ, ಇನ್ನು ಇವತ್ತು ತಾನೇ ಮನೆಗ್ ಬಂದಿದ್ದಾಳೆ, ಆಗ್ಲೇ ನನ್ಗೆ ಈ ರೂಮ್ ಬೇಡ ಆ ರೂಮ್ ಬೇಡ ಅಂತ ಇದ್ದಾಳಲ್ಲ. ಈ ವಿಚಾರನಾದ್ರೂ ನನ್ನ ಅಪ್ಪನ ಹತ್ರ ಹೇಗ್ ಹೇಳೋದು? ಮೊದ್ಲೇ ಅಪ್ಪ ಎಲ್ಲದಕ್ಕೂ ಕೋಪ ಮಾಡ್ಕೊಳ್ತಾರೆ. ನವೀನ್, ಏನು ಅಷ್ಟೊಂದು ಡೀಪ್ ಆಗಿ ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಹಾಗೇನಿಲ್ಲ ನವ್ಯ, ಈ ರೆಡ್ ಡ್ರೆಸ್ ನಿಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ಹಾ ನವೀನ್, ಅತ್ತೆ ಇಬ್ರನ್ನು ಊಟಕ್ಕೆ ಕರೀತಿದ್ರು. ನನ್ಗಷ್ಟೊಂದು ಹಸಿವಿಲ್ಲ, ಬೇಡ ಅಂತ ಹೇಳಿ ಬಂದೆ. ನೀವು ಬೇಕಿದ್ರೆ ಹೋಗಿ ಊಟ ಮಾಡ್ಕೊಂಡು ಬನ್ನಿ. ಅಯ್ಯೋ, ನನಗೂ ಅಷ್ಟೊಂದು ಹಸಿವಿಲ್ಲ, ನೀನೇ ಹೋಗಿ ಅಮ್ಮನ ಹತ್ರ ಹೇಳಿ ಬಂದ್ಬಿಡು, ನಾವಿಬ್ರು ಊಟ ಮಾಡಲ್ಲ, ನಮ್ಮಿಬ್ರಿಗೂ ಹಸಿವಿಲ್ಲ ಅಂತ. ಸರಿ. ನವೀನ್, ಅತ್ತೆ ಅಟ್ಲೀಸ್ಟ್ ಇಬ್ರು ಒಂದ್ ಲೋಟ ಹಾಲಾದ್ರೂ ಕುಡಿಬೋದಿತ್ತಲ್ಲ ಅಂದ್ರು. ನನಗೆ ಹಾಲು ಕಾಫಿ ಟೀ ಯಾವ ಅಭ್ಯಾಸನೂ ಇಲ್ಲ. ನೀವು ಬೇಕಿದ್ರೆ ಹೋಗಿ ಕುಡೀರಿ. ಇಲ್ಲ, ನನ್ಗೇನು ಬೇಡ. ನವ್ಯ ನವೀನ್ ಇಬ್ರು ಒಬ್ರಿಗೊಬ್ರು ಫೀಲಿಂಗ್ ರೀ. ನವ್ಯ ನವೀನ್ ಇಬ್ರು ಒಂದ್ ಲೋಟ ಹಾಲು ಕುಡಿಲಿಲ್ಲ ಗೊತ್ತಾ, ಹಾಗೆ ಮಲ್ಕೊಂಡ್ರು.
ಅವ್ರಿಗೂ ಬೆಳಗ್ಗೆಯಿಂದ ಹೋಮತ್ ಮುಂದೆ ಎಲ್ಲ ಕೂತು ಕೂತು ಸಾಕಾಗಿರುತ್ತೆ. ಆರಾಮಾಗಿ ಮಲ್ಕೊಳ್ಳಿ ಬಿಡು. ಊಟ ಆಗಿದ್ದೆ ಹತ್ತತ್ರ 4:15 5 ಗಂಟೆ ಆಗಿತ್ತು. ಇನ್ನೆಲ್ಲ ಹಸುವಾಗಿರುತ್ತೆ. ಅದು ಅಲ್ದೆ ಆ ವಯಸ್ಸಲ್ಲಿ ಹಸು ಆಗಲ್ಲ ಕಣೆ. ನೀವೊಬ್ರು. ಸರಿ ನಡಿ, ಲೇಟ್ ಆಗಿದೆ, ನಾವಿಬ್ರು ಮಲ್ಕೊಳ್ಳೋಣ. ನವೀನ್, ನವೀನ್, ಏನ್ ನವ್ಯ, ಮಲ್ಕೊ, ನಿದ್ದೆ ಬರ್ತಾ ಇದೆ. ನವೀನ್, ಬೆಳಗ್ಗೆ ಆಯ್ತು. ನನಗಂತೂ ತುಂಬಾ ಹೊಟ್ಟೆ ಹಸಿತಾ ಇದೆ. ರಾತ್ರಿ ಊಟನೂ ಮಾಡಿಲ್ಲ. ಅಡ್ಗೆ ಮನೆಗ್ ಹೋಗು, ಕಾಫಿನೋ ಹಾಲೋ ಏನಾದ್ರೂ ಮಾಡ್ಕೊಂಡ್ ಕುಡಿ. ಏನು, ಕಾಫಿ ನಾನ್ ಮಾಡ್ಕೊಂಡು ಕುಡಿಬೇಕಾ? ಮತ್ತೆ ಅಲ್ಲ ನವೀನ್, ನಾನ್ ಅನ್ಕೊಂಡೆ ನಿಮ್ಮಮ್ಮ ಎಲ್ರಿಗೂ ಬೆಡ್ ಕಾಫಿ ತಂದ್ಕೊಡ್ತಾರೆ ಅಂತ. ನವ್ಯ ಮಾತು ಹೇಳಿದ ತಕ್ಷಣ ನವೀನ್ ಪಟ್ ಅಂತ ಕಂಡ್ಬಿಡ್ತಾನೆ. ಏನು, ಬೆಡ್ ಕಾಫಿನಾ? ಓ, ನಿಮ್ಮನೇಲಿ ಆ ಅಭ್ಯಾಸ ಇಲ್ಲ ಅಂತ ಕಾಣಿಸುತ್ತೆ. ಇಲ್ಲ ಇಲ್ಲ, ಆ ಥರ ಅಭ್ಯಾಸ ಇಲ್ಲ, ನಮ್ಮ ಮನೇಲಿ ಯಾವತ್ತೂ ಇಲ್ಲ. ಸರಿ, ನೀನು ಹೋಗಿ ಎಲ್ರಿಗೂ ಕಾಫಿ ಮಾಡು, ನಾನು ಬ್ರಷ್ ಮಾಡ್ಕೊಂಡು ಬರ್ತೀನಿ. ನಾನು ಹೋಗಿ ಎಲ್ರಿಗೂ ಕಾಫಿ ಮಾಡ್ಬೇಕಂತ? ಛೇ, ನಮ್ಮನೇಲಿ ಇದ್ದಿದ್ರೆ ನನಗೆ ಬೆಡ್ ಕಾಫಿನಾದ್ರೂ ಸಿಕ್ತಿತ್ತು. ಕಾಫಿ ಎಲ್ಲ ಕುಡಿದ್ಮೇಲೆ ನವೀನ್, ನವ್ಯ ಹಾಗೆ ನವೀನ್ ತಂದೆ 3 ಜನನು ಮಾತಾಡ್ತಾ ಕೂತಿರ್ತಾರೆ. ನವೀನ್, ಹನಿಮೂನ್ಗೆ ಎಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ? ಎಲ್ಲೂ ಇಲ್ಲ ಅಪ್ಪ, ನನಗೆ ಸದ್ಯಕ್ಕಂತೂ ರಜೆ ಸಿಗಲ್ಲ. ಅದು ಅಲ್ಲದೆ ಮದುವೆಗೆ ಈಗಾಗಲೇ ತುಂಬ ಹಣ ಖರ್ಚಾಗೋಗಿದೆ. ಹಾಗಾಗಿ ಹನಿಮೂನ್ಗೆ ಎಲ್ಲೂ ಹೋಗೋದು ಬೇಡ ಅಂತ ಅನ್ಕೊಳ್ತಾ ಇದ್ದೀನಿ. ಏನು, ನಾವು ಹನಿಮೂನ್ಗೆ ಎಲ್ಲೂ ಹೋಗ್ತಾ ಇಲ್ವಾ? ಇಲ್ಲ ನವ್ಯ, ನನಗೆ ಮತ್ತೆ ಆಫೀಸಿಗೆ ರಜೆ ಹಾಕೋಕ್ಕಾಗಲ್ಲ. ನವೀನ್ ಹೇಳಿದ ಮಾತು ಕೇಳಿ ನವ್ಯಂಗೆ ತುಂಬಾನೇ ಕೋಪ ಬರುತ್ತೆ. ತನ್ನ ಮಾವ ಎದುರುಗಡೆ ಇದಾರಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವಳು ಏನೂ ಮಾತಾಡದೆ ಸುಮ್ಮನೆ ಕುತ್ಕೋತಾಳೆ. ನೀನು ಹೇಳೋದೇನೋ ನಿಜಾನೇಪ್ಪ. ಈಗಾಗಲೇ ಮದುವೆಗೆ ತುಂಬ ಹಣ ಖರ್ಚಾಗೋಗಿದೆ. ನನ್ನ ಹತ್ರ ಇರೋದು ಅಲ್ಪ ಸ್ವಲ್ಪ ಕೊಡ್ತೀನಿ, ಬೇಕಿದ್ರೆ ಎಲ್ಲಾದರೂ ಹೋಗಿ ಬನ್ನಿ. ಬೇಡಪ್ಪ, ಸದ್ಯಕ್ಕಂತೂ ಎಲ್ಲೂ ಬೇಡ. ನನಗೆ ಆಫೀಸಲ್ಲಿ ತುಂಬ ಕೆಲಸ ಇದೆ, ನಾನು ರಜೆ ಹಾಕೊಳ್ಳೋ ಹಾಗೆ ಇಲ್ಲ. ಸರಿ, ಹೇಗೂ ನಾಳೆವರೆಗೂ ರಜೆ ಹಾಕಿದ್ಯಾ ಅಲ್ವಾ, ಇಲ್ಲೇ ಎಲ್ಲಾದರೂ ಸುತ್ತ ಆಡ್ಕೊಂಡು ಬನ್ನಿ. ಹಾಂ ಸರಿಯಪ್ಪ. ನವ್ಯ, ಬೇಗ ಬೇಗ ಸ್ನಾನ ಮಾಡ್ಕೊ. ಇಲ್ಲಿ ಹತ್ರದಲ್ಲೇ ಒಂದು ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ, ಅಲ್ಲಿಗೆ ಹೋಗಿ ಬರೋಣ. ಏನು, ದೇವಸ್ಥಾನನ? ನಾವೇನು ತೀರ್ಥಯಾತ್ರೆಗೆ ಹೊರಟಿದೀವ ಹೆಂಗೆ? ಹೀಗೆ ನವ್ಯ ಮಾತ್ಗೂ ಏನಾದರೂ ಒಂದು ನವೀನ್ಗೆ ಟಾಂಟ್ ಕೊಡೋ ಥರ ಮಾತಾಡ್ತಾನೆ ಇರ್ತಾಳೆ. ನವೀನ್ ಎಲ್ಲನೂ ಸಹಿಸ್ಕೊಂಡು ಹೋಗ್ತಾ ಇರ್ತಾನೆ. ಸರಿ, ನೀವಿವಾಗ ಎಲ್ಲಿಗೆ ಹೋಗಬೇಕು? ಹಾಂ ಕೇಳಿ, ಯಾವುದಾದ್ರೂ ಒಂದು ಒಳ್ಳೆ ಮೂವಿ ನೋಡ್ಕೊಂಡು ಬರೋಣ. ಸರಿ ಆಯಿತು, ಬೇಗ ಬೇಗ ರೆಡಿ ಆಗು. ನವ್ಯ ಸ್ನಾನಕ್ಕೆ ಅಂತ ಬಾತ್ರೂಮಿಗೆ ಬರ್ತಾಳೆ. ನವೀನ್, ನವೀನ್, ಏನ್ ಬೇಕಮ್ಮ ನವ್ಯ? ಟವಲ್ ತರದ್ ಮರ್ತೀಯಾ? ಇರು, ತಂದ್ಕೊಡ್ತೀನಿ 1 ನಿಮಿಷ. ಅತ್ತೆ. ಏನಮ್ಮ? ನವೀನಲ್ಲಿ? ಅದು 1/2 ಲೀಟ್ರ್ ಹಾಲು ಬೇಕಾಗಿತ್ತು, ತಗೊಂಡ್ ಬಾ ಅಂದೆ, ಅಂಗಡಿಗೆ ಹೋಗಿದ್ದಾನೆ. ಯಾಕಮ್ಮ? ಅತ್ತೆ, ನನಗಿಲ್ಲಿ ಸ್ನಾನ ಮಾಡೋಕೆ ಇಷ್ಟ ಇಲ್ಲ, ನನಗೊಂಥರ ಹಿಂಸೆ ಅನ್ನಿಸ್ತಿದೆ. ಯಾಕಮ್ಮ, ಏನಾಯ್ತು? ಅಲ್ಲ ಅತ್ತೆ, ಇಲ್ಲೇ ಕಮೋಡ್ ಬೇರೆ ಇದೆ, ಈ ಕಡೆ ಸ್ನಾನ ಮಾಡಬೇಕು. ನನಗದೊಂಥರ ಅಸಹ್ಯ ಅನ್ಸುತ್ತೆ. ನೀವು ಟಾಯ್ಲೆಟ್ ಸಪ್ರೇಟಾಗಿ ಕಟ್ಸೋಕ್ಕಾಗ್ತಿರ್ಲಿಲ್ವಾ? ನನಗೆ ಈ ರೀತಿ ಎಲ್ಲ ಒಂದೇ ರೂಮಲ್ಲಿ ಎಲ್ಲನೂ ಇದ್ರೆ ಒಂಥರ ನನಗಿಷ್ಟ ಆಗಲ್ಲ. ನಾನಿಲ್ಲಿ ಸ್ನಾನ ಮಾಡಲ್ಲ. ಅಲ್ಲಮ್ಮ, ನಮ್ಮ ಮನೇಲಿರೋದು ಇದೊಂದೇ ಬಟ್ಲು ಮನೆ. ನಾವು ಅಟ್ಯಾಚ್ ಬಾತ್ರೂಮ್ ಯಾವ ರೂಮ್ಗೂ ನಾವು ಮಾಡಿಸೇ ಇಲ್ಲ. ಹಾಗಿರುವಾಗ ನೀನು ಎಲ್ಲಿ ಸ್ನಾನ ಮಾಡೋಕ್ಕಾಗತ್ತೆ? ಇಲ್ಲೇ ತಾನೇ ಮಾಡ್ಕೋಬೇಕು. ನನಗಂತೂ ಇಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ ಅತ್ತೆ, ನೀವೇನಾದರೂ ಬೇರೆ ವ್ಯವಸ್ಥೆ ಮಾಡಿಕೊಡಿ. ಅಮ್ಮ, ನೀನು ಇಲ್ಲೇನಮ್ಮ ಮಾಡ್ತಿದ್ಯಾ? ಅದು ನವ್ಯ ನಿನ್ನ ಕೂಗ್ತಾ ಇದ್ಲು, ನೀನು ಇರ್ಲಿಲ್ವಲ್ಲ, ಅದಕ್ಕೆ ನಾನೇ ಬಂದೆ. ಅವಳಿಗೆ ಇಲ್ಲಿ ಸ್ನಾನ ಮಾಡೋಕ್ಕೆ ಅಷ್ಟೊಂದು ಇಷ್ಟ ಆಗ್ತಿಲ್ವಂತೆ. ಏನು, ಇಲ್ಲಿ ಸ್ನಾನ ಮಾಡೋಕೆ ಇಷ್ಟ ಆಗ್ತಿಲ್ವಾ? ಇಲ್ಲೇನಾಗಿದೆ? ಏನಾಗಿದ್ಯಾ? ಇಲ್ಲೇ ಕಮೋಡಿದೆ, ನಾನು ಈ ಕಡೆ ಸ್ನಾನ ಮಾಡ್ಕೋಬೇಕು. ನನಗಿದೆಲ್ಲ ಇರಿಟೇಷನ್ ಆಗುತ್ತೆ, ನಾನಂತೂ ಇಲ್ಲಿ ಸ್ನಾನ ಮಾಡಲ್ಲಪ್ಪ. ಅಮ್ಮ, ಹಾಲು ತಗೊಂಬಂದಿಟ್ಟಿದ್ದೀನಿ, ನೀನು ಹೋಗೋದೇನು ನೋಡು. ಸರಿಯಪ್ಪ. ನವ್ಯ, ಯಾಕೆ ಈ ಥರ ಆಡ್ತಿದ್ಯಾ?
ಏನಾಯ್ತು? ನನಗಂತೂ ಇಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ ನವೀನ್. ಆ ರೂಮ್ ನೋಡಿದ್ರೆ ಯಪ್ಪ ಹಂಗಿದೆ. ಆಗಲೇ ನಿಮ್ಮಮ್ಮ ಕಾಫಿ ಕೊಟ್ರಲ್ಲ, ಕಲಗಚ್ಚೆ ವಾಸಿ, ಎಷ್ಟೋ ಚೆನ್ನಾಗಿರುತ್ತೆ. ನವ್ಯ ಮೆತ್ತಗೆ ಮಾತಾಡು. ನೋಡು, ನಮ್ಮನೇಲಿ ಇರೋದು ಇದು ಒಂದೇ ಬಾತ್ರೂಮು. ನೀನು ಹೇಗಾದರೂ ಮಾಡಿ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಸ್ನಾನ ಮಾಡಲೇಬೇಕು, ಬೇರೆ ದಾರಿನೇ ಇಲ್ಲ. ಹಾಗಂತ ಎಷ್ಟು ದಿನ ಸ್ನಾನ ಮಾಡದೇ ಇರ್ತೀಯ ಹೇಳು? ಇನ್ನೇನು ಮಾಡೋದು, ನನ್ನ ಕರ್ಮ. ಸರಿ ಬಿಡಿ, ಇಲ್ಲೇ ಸ್ನಾನ ಮಾಡ್ಕೊಳ್ತೀನಿ. ಸರಿ, ಬೇಗ ಬೇಗ ಸ್ನಾನ ಮಾಡ್ಕೊಂಡು ಬಾ. ನಂದು ನಿಂದು ಇಬ್ಬರದ್ದೇ ಸ್ನಾನ ಆಗಬೇಕಾಗಿರೋದು, ಇನ್ನು ಎಲ್ಲರದ್ದು ಸ್ನಾನ ಆಗಿದೆ. ಆಮೇಲೆ ಅಮ್ಮ ಬಟ್ಟೆ ಒಗಿಬೇಕು. ಏನು, ಬಟ್ಟೆನೂ ಇಲ್ಲೇ ಒಗಿತಾರಾ? ಇನ್ನೆಲ್ಲಿ? ನಿಮ್ಮ ಮನೇಲಿ ಒಂದು ವಾಷಿಂಗ್ ಮಿಷಿನು ಇಲ್ವಾ? ಇಲ್ಲ, ಅಮ್ಮ ಎಲ್ರದ್ದು ಸ್ನಾನ ಆದಮೇಲೆ ಇಲ್ಲೇ ಬಟ್ಟೆ ಒಗಿತಾರೆ. ಸರಿ, ನೀನು ಬೇಗ ಸ್ನಾನ ಮಾಡ್ಕೊಂಡು ಬಾ. ಈಗೇನೋ ಅತ್ತೆ ಬಟ್ಟೆ ಒಗಿತಿದ್ದಾರೆ, ಆಮೇಲೆ ಎಲ್ಲ ಕೆಲಸ ನನಗೆ ಹೇಳ್ತಾರೆ. ನಾನು ಇಲ್ಲೇ ಬಟ್ಟೆ ಒಗಿಬೇಕಾ? ಛೀ. ಅತ್ತೆ, ನವ್ಯ ಸ್ನಾನ ಆಯ್ತಾ? ಆಯಿತು. ಸರಿ, ನವೀನಂದು ಸ್ನಾನ ಆಗಿರಬೇಕು, ಅವನಿಗೂ ಬಡಿಸಿ ನೀನು ತಿಂಡಿ ತಿನ್ನು ಹೋಗು. ಸರಿ ಅತ್ತೆ. ಅತ್ತೆ, ಏನು ತಿಂಡಿ ಮಾಡಿದ್ದೀರಾ? ನವೀನಂಗೆ ಪೂರಿ ಸಾಗು ಅಂದರೆ ತುಂಬ ಇಷ್ಟ, ಅದಕ್ಕೆ ಇವತ್ತು ಅದನ್ನೇ ಮಾಡಿದ್ದೀನಿ. ಇಬ್ರು ಆರಾಮಾಗಿ ಮಾತಾಡ್ತಾ ತಿಂಡಿ ತಿನ್ನಿ. ಏನು, ಪೂರಿ ಸಾಗುನಾ? ಯಾಕಮ್ಮ, ನಿನಗೆ ಪೂರಿ ಸಾಗು ಇಷ್ಟ ಇಲ್ವಾ? ಅಲ್ಲ ಅತ್ತೆ, ಬೆಳಗ್ಗೆ ಬೆಳಗ್ಗೆನೆ ಯಾರು ಆಯಿಲ್ ಐಟಮ್ಸ್ ತಿಂತಾರೆ? ನನ್ನಿಂದ ಅಂತೂ ಸಾಧ್ಯ ಇಲ್ಲ. ನಮ್ಮನೇಲಿ ನಮ್ಮಮ್ಮ ಎಣ್ಣೆದೆಲ್ಲ ಬೆಳಗ್ಗೆ ಹೊತ್ತು ಕೊಡ್ತಾನೆ ಇರಲಿಲ್ಲ. ನನಗೇನಾದರೂ ಬೇರೆ ತಿಂಡಿ ಮಾಡಿಕೊಡಿ, ಮಾಡ್ಕೊಂಡು ಬಂದು ಡೈನಿಂಗ್ ಟೇಬಲ್ ಮೇಲೆ ಇಡಿ. ನಾನು ಕಾಯ್ತಾ ಇರ್ತೀನಿ, ನಂಗೆ ತುಂಬ ಹೊಟ್ಟೆ ಹಸಿತಾ ಇದೆ. ಅಲ್ಲ, ಸ್ನಾನ ಮಾಡೋಕ್ಕೊಂದು ನೆಪ, ತಿಂಡಿ ತಿನ್ನಕ್ಕೊಂದು ನೆಪ, ಇನ್ನೂ ಏನೇನು ನೋಡಬೇಕು. ಇನ್ನು ನವ್ಯ ಏನೇನೆಲ್ಲ ಆಡ್ತಾಳೆ, ಅದನ್ನು ಮನೆಯವರೆಲ್ಲ ಹೇಗೆ ಸಹಿಸ್ಕೋತಾರೆ, ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.